ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಫೈಟ್ಗೂ ಟ್ವಿಸ್ಟ್ ಸಿಕ್ಕಿದೆ. ಕೊನೆ ಕ್ಷಣದಲ್ಲಿ ತಂತ್ರಗಾರಿಕೆಯನ್ನು ಬದಲಾಯಿಸಿದಂತಹ ಕೈಪಡೆ. ಬಾಗಲಕೋಟೆಯಲ್ಲೂ ಬೈ ಎಲೆಕ್ಷನ್ ಜೊತೆಗೆ ಇಲ್ಲಿಯೂ ಕೂಡ ಟಿಕೆಟ್ ಫೈಟ್ ಇತ್ತು. ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊನೆ ಕ್ಷಣದಲ್ಲಿ ತಂತ್ರಗಾರಿಕೆ ಬದಲಾಯಿಸಿದೆ ಕೈಪಡೆ. HY ಮೇಟಿ ಕೊನೆಯ ಪುತ್ರ ಉಮೇಶ್ಗೆ ಬಂಪರ್. ಉಮೇಶ್ಗೆ ಚುನಾವಣೆ ಟಿಕೆಟ್ ನೀಡಿದ ಕಾಂಗ್ರೆಸ್. HY ಮೇಟಿ ಕುಟುಂಬದಲ್ಲೇ ಟಿಕೆಟ್ಗೆ ಫೈಟ್. ಮಲ್ಲಿಕಾರ್ಜುನ್, ಉಮೇಶ್, ಮಹದೇವಿ ಇವರ ಮಧ್ಯೆ ಸಮರ ಇತ್ತು. ಕೊನೆಗೂ ಉಮೇಶ್ ಮೇಟಿಗೆ ಮಣೆ ಹಾಕಿದೆ ಹೈಕಮಾಂಡ್. ಟಿಕೆಟ್ ಫೈನಲ್ ಸಂಬಂಧ ಸಭೆ ನಡೆಸಿದ್ರು ಸಿದ್ದರಾಮಯ್ಯ. ಮೇಟಿ ಕುಟುಂಬದ ಜೊತೆಗೆ ಸಂಧಾನ ಸಭೆ ಮಾಡಿದ್ರು ಸಿಎಂ. ಸರ್ವೆನಲ್ಲೂ ಉಮೇಶ್ ಮೇಟಿ ಪರ ವರದಿ ಬಂದಿತ್ತು. ಅಳೆದು ತೂಗಿ ಕೊನೆಗೆ ಮೇಟಿಯ ಕೊನೆಯ ಪುತ್ರನಿಗೆ ಟಿಕೆಟ್ ಫೈನಲ್ ಮಾಡಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಕೊಟ್ಟಿದ್ರು. ಬಂಡಾಯ ಫಿಕ್ಸ್. ಬಂಡಾಯ ಸ್ಪರ್ಧಿಸೋದಾಗಿ ಹೇಳಿರುವಂತಹ ಮಹಾದೇವಿ ಕೈನಲ್ಲಿ ಬಂಡಾಯದ ಮಧ್ಯೆ ಉಮೇಶ್ ಮೇಟಿಗೆ ಮಣೆ ಹಾಕಿದ್ದಾರೆ. ಮೇಟಿ ಕುಟುಂಬದಲ್ಲಿಯೇ ಬಂಡಾಯವಿತ್ತು. ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಯಾರಿಗೆ ಟಿಕೆಟ್ ಸಿಗಬೇಕು ಬಾಗಲಕೋಟೆಯ ಬೈ ಎಲೆಕ್ಷನ್ ಅನ್ನುವಂಥದ್ದು ಕುಟುಂಬದಲ್ಲೇ ಸಹೋದರರು ಮತ್ತು ಸಹೋದರಿ ಮಹಾದೇವಿಯವರ ಮಧ್ಯೆ ಬಿಗ್ ಫೈಟ್ ಇತ್ತು. ಕೊನೆ ಕ್ಷಣದಲ್ಲಿ ಕೈಪಡೆ ಈ ರೀತಿಯಾಗಿ ತಂತ್ರವನ್ನ ಮಾಡಿದೆ. HY ಮೇಟಿ ಕುಟುಂಬದಲ್ಲೇ ಟಿಕೆಟ್ಗೆ ಫೈಟ್ ಇದ್ದಂಥದ್ದು. ಮಲ್ಲಿಕಾರ್ಜುನ್, ಉಮೇಶ್, ಮಹಾದೇವಿ ಮಧ್ಯೆ ಸಮರ ಇತ್ತು. ಮಹಾದೇವಿ ಮೇಟಿ ಹೇಳಿದ್ರು, ನಾನು ಅಕಸ್ಮಾತ್ ನನ್ನ ಸಹೋದರಿಯರಿಗೂ ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ ಟಿಕೆಟ್ ಅಲ್ಲಿ ಕೊಡ್ತಾರೆ ಅಂತ ಫೈನಲ್ ಮಾಡಿದ್ರೆ ನಾನು ಬಂಡಾಯ ನಿಲ್ತೀನಿ, ನಾನು ಪಕ್ಷೇತರಳಾಗಿ ಸ್ಪರ್ಧಿಸ್ತೀನಿ ಅಂತ ಮಹಾದೇವಿ ಮೇಟಿ ಹೇಳಿರುವಂಥದ್ದು. ಈ ಬೆನ್ನಲ್ಲ ಈಗ ಕಾಂಗ್ರೆಸ್ ಟಿಕೆಟ್ ಫೈನಲ್ ಮಾಡಿದೆ. ಕೊನೆಯ ಪುತ್ರ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಅನ್ನುವಂಥದ್ದು ಬಹುತೇಕವಾಗಿ ಖಚಿತವಾಗಿರುವಂಥದ್ದು. HY ಮೇಟಿಯ ಕೊನೆಯ ಪುತ್ರ ಉಮೇಶ್ಗೆ ಚುನಾವಣಾ ಟಿಕೆಟ್ ನೀಡಿದೆ ಕಾಂಗ್ರೆಸ್. ಈ ಮೂಲಕವಾಗಿ ಮತ್ತೆ ಬಂಡಾಯ ಶಮನ ಮಾಡೋಕೆ ಸಿಎಂ ಸಂಧಾನ ಸಭೆಯನ್ನ ನಡೆಸಿದ್ರು. ಮಹಾದೇವಿ ಮೇಟಿ ಮತ್ತು ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ ಎಲ್ಲರನ್ನ ಕೂರಿಸಿ ಮಾತನಾಡಿ ಸಂಧಾನ ಸಭೆಯನ್ನ ಕೂಡ ಮಾಡಿದ್ರು. ಆದ್ರೆ ಮಹಾದೇವಿ ಮೇಟಿ ಹೇಳಿದ್ರು, ಒಂದು ವೇಳೆ ಮಲ್ಲಿಕಾರ್ಜುನ್ ಮೇಟಿಗೆ ಅಥವಾ ಉಮೇಶ್ ಮೇಟಿಗೆ ನನ್ನ ಸಹೋದರರಿಗೆ ಟಿಕೆಟ್ ಕೊಡ್ತಾರೆ ಅಂತ ಆದ್ರೆ ನಾನು ಬಂಡಾಯ ನಿಲ್ತೀನಿ, ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಎಲೆಕ್ಷನ್ ಅಲ್ಲಿ ಅಂತ ಹೇಳಿದ್ರು ಮಹಾದೇವಿ ಮೇಟಿ. ಅಳಿದು ತೂಗಿ ಕೊನೆಗೆ ಕಾಂಗ್ರೆಸ್ ಕೊನೆಯ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ.